ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಪ್ರತಿಯೊಂದು ಆತ್ಮನು ಒಂದು ನಕ್ಷತ್ರ. ಎಲ್ಲ ತಾರೆಗಳಲ್ಲಿರುವುದು ಅನಂತನಾದ ಶುಭ್ರ ನೀಲಾಕಾಶವೆಂಬ ಭಗವಂತನಲ್ಲಿ. ಅದೇ ಮೂಲ, ಅದೇ ಸತ್ಯ, ಅದೇ ಪ್ರತಿ ಜೀವಿಯ ವ್ಯಕ್ತಿತ್ವ. ಧರ್ಮ ಪ್ರಾರಂಭವಾಗುವುದು ನಮ್ಮ ಕಣ್ಣಿಗೆ ಕಾಣದೆ ಹೋದ ಇಂತಹ ಯಾವುದಾದರೊಂದು ತಾರೆಯ ಅನ್ವೇಷಣೆಯಲ್ಲಿ. ಎಲ್ಲ ತಾರೆಗಳನ್ನು ದೇವರಲ್ಲಿ ಕಂಡಾಗ, ನಮ್ಮನ್ನು ಅಲ್ಲಿ ಕಂಡುಕೊಂಡಾಗ ಧರ್ಮ ತನ್ನ ಗುರಿಯನ್ನು ಮುಟ್ಟುವುದು. ನೀನೇ ಅವನು ಎಂಬುದನ್ನು ಅರಿತು ಅದರಂತೆ ನಿನ್ನ ಜೀವನವನ್ನು ತಿದ್ದಿಕೊ. ಯಾರು ಇದನ್ನು ಅರಿತು ಜೀವನವನ್ನು ತಿದ್ದುಕೊಳ್ಳುವರೋ ಅವರು ಎಂದಿಗೂ ಅಜ್ಞಾನದಲ್ಲಿ ತೊಳಲುವುದಿಲ್ಲ. ಅವಿಕಾರಿಯಾದ ಆತ್ಮನನ್ನು ಮರೆಮಾಡುವುದು ಅಜ್ಞಾನದ ತೆರೆಹಾತ್ಮ. ಸರಿದಾಗ ಹಿಂದೆ ಆತ್ಮನನ್ನು ನೋಡುವೆವು. ಬದಲಾವಣೆಯೆಲ್ಲ ತೆರೆಯಲ್ಲಿರುವುದು. ಪವಿತ್ರಾತ್ಮನಲ್ಲಿ ತೆರೆ ತುಂಬ ತೆಳ್ಳಗಿರುವುದು. ಸತ್ಯ ಅದರ ಮೂಲಕ ಚೆನ್ನಾಗಿ ಪ್ರಕಾಶಿಸುತ್ತಿರುವುದು. ಪಾಪಿಯಲ್ಲಿ ತೆರೆ ಮಂದವಾಗಿರುವುದು. ಪವಿತ್ರಾತ್ಮನಲ್ಲಿರುವ ವಂತೆಯೇ ಪಾಪಾತ್ಮನ ಹಿಂದೆಯೂ ಜ್ಞಾನಜ್ಯೋತಿ ಬೆಳಗುತ್ತಿದೆ ಎಂಬುದು ಕಾಣುವುದಿಲ್ಲ. ತೆರೆಯನ್ನು ಪೂರ್ಣ ಸರಿಸಿದಾಗ ಆ ತೆರೆ ಎಂದಿಗೂ ಇರಲೇ ಇಲ್ಲವೆಂದು ತೋರುವುದು. ನಾವು ಯಾವಾಗಲೂ ಆತ್ಮನಾಗಿಯೇ ಇದ್ದೆವು, ಮತ್ತೇನು ಆಗಿರಲಿಲ್ಲ ಎಂದು ಗೊತ್ತಾಗುವುದು. ತೆರೆ ಸಂಪೂರ್ಣ ಮರೆತೆ ಹೋಗುವುದು. ನಮಗೆ ಕಣ್ಣಿದೆ ಎಂಬುದನ್ನು ಅದರ ಪರಿಣಾಮದ ಮೂಲಕವಾಗಿ ಅಲ್ಲದೆ ಬೇರೆ ತಿಳಿದುಕೊಳ್ಳುವುದಕ್ಕೆ ಹೇಗೆ ಆಗುವುದಿಲ್ಲವೋ ಹಾಗೆಯೇ ಆತ್ಮನನ್ನು ಕೂಡ ಅದರ ಪರಿಣಾಮದ ಮೂಲಕವಾಗಿ ಅಲ್ಲದೆ ಅದನ್ನೇ ನಾವು ಪ್ರತ್ಯಕ್ಷ ನೋಡಲಾಗುವುದಿಲ್ಲ. ಅದನ್ನು ನಮಗೆ ಕಾಣುವಂತೆ ಮಾಡುವ ಅದೋ ಸ್ಥಿತಿಗೆ ತರಲಾರೆವು. ಪ್ರಪಂಚದಲ್ಲಿ ಅದೊಂದೇ ನಿರುಪಾಧಿಕ, ಉಳಿದಿದ್ದೆಲ್ಲವೂ ಉಪಾಧಿಕ. ಪತಿಗಾಗಿ ಅಲ್ಲ, ಸತಿ ಪತಿಯನ್ನು ಪ್ರೀತಿಸುವುದು. ಆತ್ಮನಿಗಾಗಿ ಸತಿ ಪತಿಯನ್ನು ಪ್ರೀತಿಸುವಳು. ಸತಿಗಾಗಿ ಅಲ್ಲ, ಪತಿ ಸತಿಯನ್ನು ಪ್ರೀತಿಸುವುದು. ಆತ್ಮನಿಗಾಗಿ ಪತಿ ಸತಿಯನ್ನು ಪ್ರೀತಿಸುವನು. ಮಕ್ಕಳಿಗಾಗಿ ಅಲ್ಲ, ಮಕ್ಕಳನ್ನು ಪ್ರೀತಿಸುವುದು. ಆತ್ಮನಿಗಾಗಿ ಮಕ್ಕಳನ್ನು ಪ್ರೀತಿಸುವುದು. ಐಶ್ವರ್ಯಕ್ಕಾಗಿ ಅಲ್ಲ, ಐಶ್ವರ್ಯವನ್ನು ಪ್ರೀತಿಸುವುದು. ಆತ್ಮನಿಗಾಗಿ ಐಶ್ವರ್ಯವನ್ನು ಪ್ರೀತಿಸುವುದು. ಬ್ರಾಹ್ಮಣನಿಗಾಗಿ ಯಾರೂ ಬ್ರಾಹ್ಮಣನನ್ನು ಪ್ರೀತಿಸುವುದಿಲ್ಲ. ಆತ್ಮನಿಗಾಗಿ ಬ್ರಾಹ್ಮಣನನ್ನು ಪ್ರೀತಿಸುವುದು. ಕ್ಷತ್ರಿಯನಿಗಾಗಿ ಯಾರೂ ಕ್ಷತ್ರಿಯನನ್ನು ಪ್ರೀತಿಸುವುದಿಲ್ಲ. ಆತ್ಮನಿಗಾಗಿ ಕ್ಷತ್ರಿಯನನ್ನು ಪ್ರೀತಿಸುವರು. ಪ್ರಪಂಚಕ್ಕೋಸ್ಕರ ಯಾರು ಪ್ರಪಂಚವನ್ನು ಪ್ರೀತಿಸುವುದಿಲ್ಲ. ಆತ್ಮನಿಗಾಗಿ ಪ್ರಪಂಚವನ್ನು ಪ್ರೀತಿಸುವರು. ಇದರಂತೆಯೇ ದೇವತೆಗಳಿಗಾಗಿ ಯಾರು ದೇವತೆಗಳನ್ನು ಪ್ರೀತಿಸುವುದಿಲ್ಲ. ಆತ್ಮನಿಗಾಗಿ ದೇವತೆಗಳನ್ನು ಪ್ರೀತಿಸುವರು. ಯಾರು ಯಾವ ವಸ್ತುವನ್ನು ಅದಕ್ಕಾಗಿ ಪ್ರೀತಿಸುವುದಿಲ್ಲ. ಆತ್ಮನಿಗಾಗಿ ಅದನ್ನು ಪ್ರೀತಿಸುವರು.
ಆದ ಕಾರಣ ನಾವು ಆತ್ಮನ ವಿಷಯವಾಗಿ ಕೇಳಬೇಕು, ಮನನ ಮಾಡಬೇಕು, ಅದನ್ನು ಕುರಿತು ಧ್ಯಾನಿಸಬೇಕು. ಅಂತರಾಳದಲ್ಲಿ ಆತ್ಮನಿರುವನು, ನಿತ್ಯ ಪರಿಶುದ್ಧನವನು, ಸ್ವಯಂ ಜ್ಯೋತಿ ಅವನು, ನಿತ್ಯ ಮುಕ್ತನವನು. ಅವನನ್ನು ಧ್ಯಾನ ಮತ್ತು ಏಕಾಗ್ರತೆಯ ಮೂಲಕ ಸಾಕ್ಷಾತ್ಕಾರ ಮಾಡಿಕೊಂಡು ಒಡನೆಯೇ ಭ್ರಾಂತಿ ಪ್ರಪಂಚಮಯವಾಗುವುದು. ಇದು ಎಲ್ಲರಲ್ಲಿಯೂ ಒಂದೇ ಸಮನಾಗಿರುವುದು. ಇದನ್ನು ಎಷ್ಟು ಹೆಚ್ಚು ಅಭ್ಯಾಸ ಮಾಡಿದರೂ ಅಷ್ಟು ಬೇಗ ಕುಂಡಲಿನ ಜಾಗೃತವಾಗುವುದು. ಇದು ಸಹಸ್ರಾರಕ್ಕೆ ಬಂದಾಗ ಸೃಷ್ಟಿ ಸ್ಪಷ್ಟವಾಗುವುದು, ಆತ್ಮ ಸಾಕ್ಷಾತ್ಕಾರವಾಗುವುದು. ಮೂಢರು ಯಾರನ್ನು ಪ್ರೀತಿಸುತ್ತಿರುವರೋ ಅವನನ್ನೇ ನಾನು ನಿಮಗೆ ಬೋಧಿಸುತ್ತಿರುವುದು. ಇವನೊಬ್ಬನೇ ಜ್ಞಾನಕ್ಕೆ ಜೀಯವಾಗಿರುವವನು. ಅವನನ್ನೇ ಎಲ್ಲ ಕಡೆಯಲ್ಲಿಯೂ ನಾವು ನೋಡುವುದು. ಪ್ರತಿಯೊಬ್ಬರಿಗೂ ಅವರಾತ್ಮ ವೇದ್ಯವಾಗಿದೆ. ಪ್ರತಿಯೊಂದು ಪ್ರಾಣಿಗೂ ಅದು ವೇದ್ಯವಾಗಿದೆ. ನಮಗೆ ಗೊತ್ತಿರುವುದೆಲ್ಲ ಈ ಆತ್ಮನ ಅವಿರ್ಭಾವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.